ಇಲಾಖೆ ಕಚೇರಿಯ ಎಲ್ಲಾ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ಕಿನ್ನಾಳ ರಸ್ತೆಯಲ್ಲಿರೋ ಸಣ್ಣ ನೀರಾವರಿ ಇಲಾಖೆಯ ಕಚೇರಿಯಲ್ಲಿ ಜಪ್ತಿ ಕಾರ್ಯ ನಡೆದಿದೆ. ಇಡೀ ಕಚೇರಿಯಲ್ಲಿನ ವಸ್ತುಗಳನ್ನು 3 ಲಾರಿಯಲ್ಲಿ ಸಿಬ್ಬಂದಿಗಳು ತುಂಬಿಸಿದ್ದಾರೆ. ಜಿನಗು ಕೆರೆ ನಿರ್ಮಾಣಕ್ಕೆ ರೈತರ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. 14 ರೈತರ 26.5 ಎಕರೆ ಜಮೀನು ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. 2012ರಲ್ಲೇ ಭೂಸ್ವಾಧೀನ ಮಾಡಿಕೊಂಡಿದ್ದಂತಹ ಇಲಾಖೆ ಪ್ರತಿ ಎಕರೆಗೆ ಕೇವಲ 46,000 ಪರಿಹಾರ ನೀಡಿತ್ತು. ಇದನ್ನ ಪ್ರಶ್ನಿಸಿ ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿದ್ರು. ಪ್ರತಿ ಎಕರೆಗೆ 3.50 ಲಕ್ಷ ಪರಿಹಾರ ನೀಡುವಂತೆ ಆದೇಶಿಸಿತ್ತು. ಪರಿಹಾರ ನೀಡದ ಕಾರಣ ಅಮಲಾಜಾರಿ ಕೇಸ್ ದಾಖಲಾಗಿತ್ತು. ಹೀಗಾಗಿ ಜಿಲ್ಲಾ ನ್ಯಾಯಾಲಯ ಕಚೇರಿ ಜಪ್ತಿಗೆ ಆದೇಶವನ್ನ ನೀಡಿದೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿಯನ್ನ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಗೆ ಭೇಟಿ ಕೊಟ್ಟ ಮಾನವ ಹಕ್ಕುಗಳ ಆಯೋಗದ ತಂಡ ಊಟದ ವ್ಯವಸ್ಥೆಯನ್ನ ಪರಿಶೀಲಿಸಿತು. ನಂತರ ವಾರದ ಮೆನು ಬಗ್ಗೆ ಮಾಹಿತಿಯನ್ನ ಪಡೆಯಿತು. ಈ ವೇಳೆ ಮಾತನಾಡಿದ ಶ್ಯಾಮ್ ಭಟ್ ಅವರು, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ವಿಮ್ಸ್ ಶಾಂತಿಧಾಮದ ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿದ್ದೇವೆ. ಎಲ್ಲೂ ಕೂಡ ಲೋಪದೋಷಗಳು ಕಂಡುಬಂದಿಲ್ಲ. ಹಾಸ್ಟೆಲ್ ಹಾಗೂ ಜೈಲಿಗೆ ಭೇಟಿ ಮಾಡಿ ಪರಿಶೀಲನೆಯನ್ನ ಮಾಡಿದ್ದೇವೆ. ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಯಾವುದೇ ದೂರು ಬಂದಿಲ್ಲ. ಆಸ್ಪತ್ರೆ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯವಿದೆ ಅಂತ ಹೇಳಿದರು. ಅವರೇ ಬಂದು ತಗೋತಾರ, ನೀವು ಹೋಗಿ ಕೊಡ್ತೀರಾ? ಅವರು ಬರ್ತಾರೆ ಸರ್, ಅವರೇ ಬರ್ತಾರ. ಚೆನ್ನಾಗಿ ಮಾಡ್ತೀರಾ? ಬರೀ ಚಹಾ ಕೊಡ್ತಾರೆ, ಬಿಸ್ಕಿಟ್ ಕೊಡ್ತೀರೋ? ಬರೀ ಟೀ ಮಾತ್ರ. ಇದು ಮುದ್ದೆ ರೈಸ್ ಎರಡೂ ಕೊಡ್ತೀರಾ? ಮುದ್ದೆ ರೈಸ್ ಚಪಾತಿ ಚಪಾತಿ. ಇವತ್ತೇನಿದೆ ಮೆನು? ಪುಳಿಯೋಗರೆ ಇದೆ, ಅದು ಬೆಳಿಗ್ಗೆದ. ಇವತ್ತೇನು ಬೆಳಿಗ್ಗೆ ತಿಂಡಿ ಸರ್. ಪುಳಿಯೋಗರೆ. ಮಧ್ಯಾಹ್ನ ಮುದ್ದೆ ಅನ್ನ ಸಾರು. ರಾಗಿ ಡಯಟ್, ರಾಗಿ ಚಪಾತಿ. ಇನ್ನು ಈ ವೇಳೆ ನಟ ದರ್ಶನ್ ಪರ ವಕೀಲರ ಬಗ್ಗೆ ಪ್ರಸ್ತಾಪಿಸಿದ್ರು. ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾಗ ಅವರ ಪರ ವಕೀಲ ದರ್ಶನ್ಗೆ ಸೌಲಭ್ಯ ನೀಡಿಲ್ಲ ಅಂತ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡೋದಾಗಿ ಹೇಳಿದ್ರು. ಆದರೆ ನಟ ದರ್ಶನ್ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿಲ್ಲ. ಇದುವರೆಗೂ ದರ್ಶನ್ ನಮಗೆ ಯಾವುದೇ ದೂರನ್ನ ನೀಡಿಲ್ಲ. ದರ್ಶನ್ಗೆ ಮೆಡಿಕಲ್ ಸೌಲಭ್ಯ ನೀಡಿಲ್ಲ ಎನ್ನುವ ಕುರಿತು ನಮ್ಮ ಗಮನಕ್ಕೆ ಬಂದಿಲ್ಲ. ಜೈಲಿನಲ್ಲಿ ವಿಶೇಷ ಸೌಲಭ್ಯ ನೀಡುವುದಕ್ಕೆ ಅವಕಾಶ ಇಲ್ಲ. ಅವರು ಜಾಮೀನು ಪಡೆದಿದ್ದಾರೆ. ಆ ರೀತಿ ಅವರಿಗೆ ಸಮಸ್ಯೆ ಆಗಿದ್ರೆ ನಮಗೆ ಅವರ ವಕೀಲರು ದೂರು ನೀಡ್ತಾ ಇದ್ರು. ಅವರ ಪರ ದೊಡ್ಡ ವಕೀಲರಿದ್ದಾರೆ. ಆದರೆ ನಮ್ಮಲ್ಲಿ ಸುಮುಟೋ ಪ್ರಕರಣ ದಾಖಲಿಸುವ ಹಾಗಿಲ್ಲ ಅಂತ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ತಿಳಿಸಿದರು. ಯಾರಿಗೂ ಒಂದು ವಿಶೇಷವಾದಂಥ ಒಂದು ಸವಲತ್ತುಗಳನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು ತಮಗೆಲ್ಲ ಗೊತ್ತಿದ್ದ ವಿಷಯ. ಹಾಂ, ಅಲ್ಲ, ಅದಕ್ಕೆ ಅವರ ವಕೀಲರು ಅದನ್ನು ನ್ಯಾಯಾಲಯದಲ್ಲಿ ಮನವರಿಕೆ ಮಾಡಿಕೊಂಡು ಬೇಲ್ ತಗೊಂಡಿದ್ದಾರೆ. ಅದಕ್ಕೆ ನಾವು ಸೋಮೋಟೋ ಅಂಥದ್ರಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ಬರುವುದಿಲ್ಲ. ಯಾವ ದೂರಂತೂ ಕೊಟ್ಟಿಲ್ಲ ನಮ್ಮ ಆಯೋಗಕ್ಕೆ. ಆ ದೂರುಗಳು ಯಾವುದು ಬಂದಿಲ್ಲ. ಇಲ್ಲ, ಅಂಥದ್ದೇನು ನಡೆದದ್ದು ಅಂದರೆ ಜೈಲು ಅಧಿಕಾರಿಗಳಿಂದಲೂ ನಮಗೇನು ಅಂಥದ್ದು ಯಾವುದು ಹೇಳಲಿಲ್ಲ ಅವರು. ಆ ರೀತಿಯದು ಯಾವುದು ದೂರು ನಮ್ಮಲ್ಲಿ ಬಂದಿಲ್ಲ. ನಮ್ಮ ಗಮನಕ್ಕಂಥದ್ದು ಬಂದಿಲ್ಲ. ಇದೆ ಪ್ರಕಾರ ಜೈಲ್ ಮ್ಯಾನ್ಯಲ್ ಪ್ರಕಾರ ಇದೆ. ಇಲ್ಲ, ಅದು ಹಾಗೇನಾರು ಆಗಿದ್ದರೆ ಅವರು ಕಂಪ್ಲೇಂಟ್ ಕೊಡ್ತಾಯಿದ್ರು. ಯಾಕೆಂದರೆ ಅವರ ವಕೀಲರುಗಳು ಭಾಳ ನುರಿತ ವಕೀಲರುಗಳೆಲ್ಲ ಇದ್ದರು, ಕೊಡ್ತಾಯಿದ್ರು. ಯಾವುದೂ ಕಂಪ್ಲೇಂಟ್ ನಮ್ಮ ಮುಂದೆ ಬಂದಿಲ್ಲ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದರೆ, ನಮ್ಮಲ್ಲಿ ದೂರುದಾರರೇ ದೂರುಗಳನ್ನು ಕೊಡಬೇಕು, ಅಂದರೆ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರೇ ದೂರು ಕೊಡಬೇಕು ಅಂತ ಹೇಳಿ ಏನಿಲ್ಲ. ಅವರ ಪರವಾಗಿ ಬೇರೆಯವರಿಗೂ ದೂರು ಕೊಡಲಿಕ್ಕೆ ಅವಕಾಶ ಇದೆ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಧರ್ಮವೀರ ಸಂಭಾಜಿ ಪ್ರತಿಮೆ ಉದ್ಘಾಟನೆ ವೇಳೆ ಮಹಾರಾಷ್ಟ್ರದ ಪರ ಘೋಷಣೆ ಕೂಗಿದ್ದಕ್ಕೆ ಧರಣಿಯನ್ನು ನಡೆಸಿದರು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಪ್ರೊಟೆಸ್ಟ್ ಮಾಡಿದ್ದು. ಅಭಯ್ ಪಾಟೀಲ್ ಮತ್ತು ಶಿವೇಂದ್ರ ರಾಜೇ ಭೋಸ್ಲೆ ಪೋಸ್ಟರ್ ಸುಟ್ಟು ಆಕ್ರೋಶವನ್ನು ಹೊರಹಾಕಿದರು. ಬೆಳಗಾವಿಯ ಖಾನಾಪುರದಲ್ಲಿ ರೈತರ ಜಮೀನಿನಲ್ಲಿ ಕಾಡಾನೆಗಳ ಹಾವಳಿ ಪ್ರಕರಣ ಸಂಬಂಧ ಕಾಡಾನೆ ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆ ನಡೆಸಲಾಯಿತು.
ಶಿವಮೊಗ್ಗದ ಬಿಡಾರದಿಂದ ಬೆಳಗಾವಿಗೆ ಪರಿಣತಿ ಹೊಂದಿದಂತಹ ಆನೆಗಳನ್ನು ಕರೆತರಲಾಯಿತು. ಅರಣ್ಯ ಇಲಾಖೆ ಪರಿಣತಿ ಪಡೆದಂತಹ ಆನೆಗಳಿಂದ ಕಾಡಾನೆ ಸೆರೆಗೆ ಮುಂದಾದರೂ ಖಾನಾಪುರ ಅರಣ್ಯ ಇಲಾಖೆ ಎಸಿಎಫ್ ಸುನೀತಾ ನಿಂಬರಗಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಸರ್ ಇವ್ನು ಆನೆ ತೊಗೊಂಬರಕ್ಕೆ ಹೇಳೋಣ ಸರ್. ರೈತರ ಬೆಳೆಗಳನ್ನು ಹಾನಿ ಮಾಡುತ್ತಿದ್ದ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಬೆಳಗಾವಿಯ ಖಾನಾಪುರದ ಕರಂಬಳ ಚಾಪಂಗಾಂವ್ ಸೇರಿ ಹಲವೆಡೆ ಕಾಡಾನೆ ಹಾವಳಿಗೆ ರೈತರು ನಲುಗಿ ಹೋಗಿದ್ರು. ಕಂಗೆಟ್ಟಿದ್ದಂತಹ ಖಾನಾಪುರದ ರೈತರಿಗೂ ಕೊನೆಗೂ ಮುಕ್ತಿ ಸಿಕ್ಕಿದೆ. ಶಿವಮೊಗ್ಗ, ಸಕ್ರಬೈಲು, ಬಿಡಾರದಿಂದ ಬಂದಿದ್ದಂತಹ ನುರಿತ ಆನೆಗಳ ಸಹಾಯದಿಂದ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಕಾಡಾನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಖಾನಾಪುರ ಆರ್ಎಫ್ಒ ಶ್ರೀಕಾಂತ್ ಪಾಟೀಲ, ನಂದಗಡ ವಲಯ ಅರಣ್ಯ ಅಧಿಕಾರಿ ಮಾಧುರಿ ದಳವಾಯಿ ಭಾಗಿಯಾಗಿದ್ದರು. ಒಂದು ನಂಬರ್ಗೆ ಹಾಕ್ತೀನಿ ನೋಡ, ಒಂದು ನಂಬರ್ಗೆ ಅಮೌಂಟ್ ಹಾಕ್ತೀನಿ ನೋಡ. ವಿಜಯಪುರದ ತೋರವಿ ಬಳಿಯ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಆವರಣದಲ್ಲಿ 16ನೇ ಘಟಿಕೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ 3 ಮಹಿಳೆಯರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಚಿತ್ರನಟಿ ತಾರಾ ಅನುರಾಧ, ಉತ್ಸವ್ ರಾಕ್ ಗಾರ್ಡನ್ ನಿರ್ಮಾತೃ ವೇದಾರಾಣಿ ದಾಸನೂರ ಸೇರಿದಂತೆ ಹೋರಾಟಗಾರ್ತಿ ಚಿಂತಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮಹಿಳಾ ವಿವಿ ಕುಲಪತಿ ಪ್ರೊಫೆಸರ್ ತುಳಸಿ ಮಾಲಾ ಗೌರವ ಡಾಕ್ಟರೇಟ್ ಅನ್ನು ನೀಡಿದರು. ಶಿವಮೊಗ್ಗದಲ್ಲಿ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ಜನವರಿ 13ಕ್ಕೆ ಪ್ರತಿಭಟನೆ ನಡೆಸುವುದಾಗಿ ಕರೆ ನೀಡಲಾಗಿದೆ. ರಾಷ್ಟ್ರೀಯ ಹೋರಾಟಗಾರ ಸಂಚಾಲಕ ಧಲೇವಾಲಾ 43 ದಿನದ ಉಪವಾಸವನ್ನ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ರಾಜ್ಯಾದ್ಯಂತ ರೈತ ಸಂಘಟನೆಗಳಿಂದ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಮಂತ್ರಿಗಳ ಪ್ರತಿಕೃತಿ ದಹನವನ್ನ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಂಪಿ ಕರಿಬಸಗೌಡ ತಿಳಿಸಿದ್ದಾರೆ. ಜನವರಿ 13ರಂದು ಜಿಲ್ಲಾ ಕಚೇರಿಗಳಲ್ಲಿ ಹಾಗೂ ಜನವರಿ 14ರಿಂದ 16ರವರೆಗೆ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂಚಿನ ಪ್ರತಿಭಟನೆ ಮೂಲಕ ಪ್ರಧಾನಿಗಳ ಪ್ರತಿಕೃತಿ ಸುಡಲಾಗುವುದು ಅಂತ ತಿಳಿಸಿದರು. ಇತರ ಸಮಸ್ಯೆಗಳಿಗೆ ಕಿಂಚಿತ್ತು ಅವರ ಸಮಸ್ಯೆ ಏನು ಅಂತ ಕೇಳ್ತಕ್ಕಂಥ ಸೌಜನ್ಯ ಮತ್ತು ಮಾನವೀಯ ಗುಣಗಳು ಕೂಡ ಈ ನಮ್ಮ ದೇಶದ ಕೇಂದ್ರ ಸರ್ಕಾರಕ್ಕಿಲ್ಲ. ಈ ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಕ್ಕಂಥ ಸರ್ಕಾರದ ವಿರುದ್ಧ 45 ದಿನಗಳಿಂದ ದಲೈವಾಲಾಜಿ ಅವರು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಶಿವಮೊಗ್ಗದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಅಕ್ಷರ ಕಾಲೇಜು ವಿದ್ಯಾರ್ಥಿಗಳು ಜಾಥಾವನ್ನು ನಡೆಸಿತ್ತು. ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿತ್ತು. ನಗರದ ಚಿಕ್ಕನಲಕಲ್ ಮಠದಿಂದ ಪ್ರಾರಂಭವಾದಂತಹ ಜಾಗೃತಿ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತ್ತು. ಈ ವೇಳೆ ಅಪರಿಚಿತ ಕರೆಗಳು ಬಂದರೆ ವೈಯಕ್ತಿಕ ಮಾಹಿತಿ ಹಾಗೂ OTPಗಳನ್ನು ಶೇರ್ ಮಾಡದಂತೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಿತು. ಶಿವಮೊಗ್ಗದಲ್ಲಿ ಆರೋಗ್ಯ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಕೆಲ ಸೂಚನೆಯನ್ನು ನೀಡಿದರು. ಮಂಗನ ಕಾಯಿಲೆ ಕುರಿತು ಎಲ್ಲಾ ಪಂಚಾಯತ್ಗಳಲ್ಲಿ ಅರಿವು ಮೂಡಿಸಬೇಕು. ಮಲೆನಾಡಿನ ಭಾಗದಲ್ಲಿ ಜನರು ಕಾಡಿಗೆ ಹೋಗುವ ವೇಳೆ ಉಣ್ಣೆಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದರು. ಈ ವರ್ಷದಲ್ಲ KFD ಪ್ರಕರಣವನ್ನು ವರದಿಯಾಗಿಲ್ಲ. ಆದರೂ ಸಾರ್ವಜನಿಕರು ಕಾಡಿಗೆ ಹೋಗುವ ಮುನ್ನ ತುಂಬಾ ಎಚ್ಚರಿಕೆ ವಹಿಸಬೇಕು. ಎಲ್ಲ ಪಂಚಾಯಿತಿಗಳಲ್ಲಿ KFD ಕುರಿತು ಪೋಸ್ಟರ್, ಮಾಹಿತಿ, ಶಿಕ್ಷಣದ ಮೂಲಕ ಅರಿವನ್ನು ಮೂಡಿಸಬೇಕು ಅಂತ ಹೇಳಿ. ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸುಜಾತ KR, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನಿಲ್ ಕುಮಾರ್ ಭೋಮರಡ್ಡಿ, DHO ಡಾಕ್ಟರ್ ನಟರಾಜ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು